ರಾಷ್ಟ್ರಪತಿಗಳನ್ನ ಅವಮಾನಿಸುವ ಅಥವಾ ಅವರಿಗೆ ಅವಹೇಳನ ಆಗೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡುವ ಪ್ರವೃತ್ತಿ ಕಾಂಗ್ರೆಸ್ಗೆ ಇದು ಹೊಸದೇನಲ್ಲ. ಇನ್ಫ್ಯಾಕ್ಟ್ ಹಿಂದಿನಿಂದಲೂ ಕೂಡ ಇದೊಂದು ಚಾಳಿ ಅನ್ನೋ ರೀತಿಯಲ್ಲಿ ಆಗ್ತಲೇ ಬರ್ತಾ ಇದೆ. ರಾಷ್ಟ್ರಪತಿಗಳಿಗೆ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಯಾವ್ಯಾವ ರೀತಿಯಲ್ಲಿ ಅವಮಾನಿಸ್ತಾ ಬಂದಿದೆ ಗಮನಿಸ್ತಾ ಹೋಗೋಣ. ಆದಿವಾಸಿ ಸಮುದಾಯದ ಮುರ್ಮು ಅವರಿಗೆ NDA ಟಿಕೆಟ್ ಕೊಡ್ತು. ಮುರ್ಮು ಅವರನ್ನ ಸೋಲಿಸೋಕೇನೆ ಅಭ್ಯರ್ಥಿಯನ್ನ ಹಾಕ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು. ಆದರೆ ದ್ರೌಪದಿ ಮುರ್ಮು ಅವರು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಇಲ್ಲಿಗೆ ನಿಲ್ಲಿಲ್ಲ ಅಪಮಾನದ ಸರಣಿ. 2022 ಜುಲೈ 26 ರಾಷ್ಟ್ರಪತಿಯಾಗಿ ಮುರ್ಮು ಅವರು ಆಯ್ಕೆಯಾದರು. ಜಸ್ಟ್ ಎರಡೇ ದಿನದ ಅಂತರದಲ್ಲಿ ರಾಷ್ಟ್ರಪತಿಯನ್ನ ಅವಮಾನಿಸ್ತು ಕೈಪಡೆ. ರಾಷ್ಟ್ರಪತಿಯನ್ನ ರಾಷ್ಟ್ರಪತ್ನಿ ಅಂತ ಹೇಳಿ ಕರೆದ್ರು ಅಧೀರ್ ರಂಜನ್ ಅವರು. ಅವತ್ತು ಪ್ರತಿಪಕ್ಷ ನಾಯಕರಾಗಿದ್ದ ಅಧೀರ್ ರಂಜನ್ ಚೌಧರಿ ರಾಷ್ಟ್ರಪತ್ನಿ ಅಂತ ಕರೆಯೋ ಮೂಲಕ ದ್ರೌಪದಿ ಮುರ್ಮು ಅವರಿಗೆ ಅವಹೇಳನ ಮಾಡಿದ್ರು. ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆಯನ್ನ ಕೂಡ ಕೇಳಿದ್ರು. ಇದೀಗ ರಾಷ್ಟ್ರಪತಿಗೆ ಸೋನಿಯಾ ಗಾಂಧಿ ಅವರು ಅವಮಾನಿಸಿದ್ದಾರೆ. ಆದಿವಾಸಿ ಮಹಿಳೆ ಅನ್ನೋ ಕಾರಣಕ್ಕೆ ಬಡ ಮಹಿಳೆ ಅಂದ್ರ? ಸೋನಿಯಾ ಗಾಂಧಿಯವರ ಹೇಳಿಕೆಯ ಹಿಂದಿನ ಉದ್ದೇಶ ಏನು? ಸೋನಿಯಾ ಗಾಂಧಿಯವರು ಈ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳ್ತಾರಾ, ಸುಮ್ಮನೆ ಇರ್ತಾರಾ? ಈ ರೀತಿ ಅನೇಕ ಪ್ರಶ್ನೆಗಳು ಎದ್ದಿದೆ. ರಾಷ್ಟ್ರಪತಿಗಳನ್ನ ಅವಮಾನಿಸುವ ಅಥವಾ ಅವರಿಗೆ ಅವಹೇಳನ ಆಗೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡುವ ಪ್ರವೃತ್ತಿ ಕಾಂಗ್ರೆಸ್ಗೆ ಇದು ಹೊಸದೇನಲ್ಲ. ಇನ್ಫ್ಯಾಕ್ಟ್ ಹಿಂದಿನಿಂದಲೂ ಕೂಡ ಇದೊಂದು ಚಾಳಿ ಅನ್ನೋ ರೀತಿಯಲ್ಲಿ ಆಗ್ತಲೇ ಬರ್ತಾ ಇದೆ. ರಾಷ್ಟ್ರಪತಿಗಳಿಗೆ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಯಾವ್ಯಾವ ರೀತಿಯಲ್ಲಿ ಅವಮಾನಿಸ್ತಾ ಬಂದಿದೆ ಗಮನಿಸ್ತಾ ಹೋಗೋಣ. ಆದಿವಾಸಿ ಸಮುದಾಯದ ಮುರ್ಮು ಅವರಿಗೆ NDA ಟಿಕೆಟ್ ಕೊಡ್ತು. ಮುರ್ಮು ಅವರನ್ನ ಸೋಲಿಸೋಕೇನೆ ಅಭ್ಯರ್ಥಿಯನ್ನ ಹಾಕ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು. ಆದರೆ ದ್ರೌಪದಿ ಮುರ್ಮು ಅವರು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಇಲ್ಲಿಗೆ ನಿಲ್ಲಿಲ್ಲ ಅಪಮಾನದ ಸರಣಿ. 2022 ಜುಲೈ 26 ರಾಷ್ಟ್ರಪತಿಯಾಗಿ ಮುರ್ಮು ಅವರು ಆಯ್ಕೆಯಾದರು. ಜಸ್ಟ್ ಎರಡೇ ದಿನದ ಅಂತರದಲ್ಲಿ ರಾಷ್ಟ್ರಪತಿಯನ್ನ ಅವಮಾನಿಸ್ತು ಕೈಪಡೆ. ರಾಷ್ಟ್ರಪತಿಯನ್ನ ರಾಷ್ಟ್ರಪತ್ನಿ ಅಂತ ಹೇಳಿ ಕರೆದ್ರು ಅಧೀರ್ ರಂಜನ್ ಅವರು. ಅವತ್ತು ಪ್ರತಿಪಕ್ಷ ನಾಯಕರಾಗಿದ್ದ ಅಧೀರ್ ರಂಜನ್ ಚೌಧರಿ ರಾಷ್ಟ್ರಪತ್ನಿ ಅಂತ ಕರೆಯೋ ಮೂಲಕ ದ್ರೌಪದಿ ಮುರ್ಮು ಅವರಿಗೆ ಅವಹೇಳನ ಮಾಡಿದ್ರು. ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆಯನ್ನ ಕೂಡ ಕೇಳಿದ್ರು. ಇದೀಗ ರಾಷ್ಟ್ರಪತಿಗೆ ಸೋನಿಯಾ ಗಾಂಧಿ ಅವರು ಅವಮಾನಿಸಿದ್ದಾರೆ. ಆದಿವಾಸಿ ಮಹಿಳೆ ಅನ್ನೋ ಕಾರಣಕ್ಕೆ ಬಡ ಮಹಿಳೆ ಅಂದ್ರ? ಸೋನಿಯಾ ಗಾಂಧಿಯವರ ಹೇಳಿಕೆಯ ಹಿಂದಿನ ಉದ್ದೇಶ ಏನು? ಸೋನಿಯಾ ಗಾಂಧಿಯವರು ಈ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳ್ತಾರಾ, ಸುಮ್ಮನೆ ಇರ್ತಾರಾ? ಈ ರೀತಿ ಅನೇಕ ಪ್ರಶ್ನೆಗಳು ಎದ್ದಿದೆ. ರಾಷ್ಟ್ರಪತಿಗಳನ್ನ ಅವಮಾನಿಸುವ ಅಥವಾ ಅವರಿಗೆ ಅವಹೇಳನ ಆಗೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡುವ ಪ್ರವೃತ್ತಿ ಕಾಂಗ್ರೆಸ್ಗೆ ಇದು ಹೊಸದೇನಲ್ಲ. ಇನ್ಫ್ಯಾಕ್ಟ್ ಹಿಂದಿನಿಂದಲೂ ಕೂಡ ಇದೊಂದು ಚಾಳಿ ಅನ್ನೋ ರೀತಿಯಲ್ಲಿ ಆಗ್ತಲೇ ಬರ್ತಾ ಇದೆ. ರಾಷ್ಟ್ರಪತಿಗಳಿಗೆ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಯಾವ್ಯಾವ ರೀತಿಯಲ್ಲಿ ಅವಮಾನಿಸ್ತಾ ಬಂದಿದೆ ಗಮನಿಸ್ತಾ ಹೋಗೋಣ. ಆದಿವಾಸಿ ಸಮುದಾಯದ ಮುರ್ಮು ಅವರಿಗೆ NDA ಟಿಕೆಟ್ ಕೊಡ್ತು. ಮುರ್ಮು ಅವರನ್ನ ಸೋಲಿಸೋಕೇನೆ ಅಭ್ಯರ್ಥಿಯನ್ನ ಹಾಕ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು. ಆದರೆ ದ್ರೌಪದಿ ಮುರ್ಮು ಅವರು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಇಲ್ಲಿಗೆ ನಿಲ್ಲಿಲ್ಲ ಅಪಮಾನದ ಸರಣಿ. 2022 ಜುಲೈ 26 ರಾಷ್ಟ್ರಪತಿಯಾಗಿ ಮುರ್ಮು ಅವರು ಆಯ್ಕೆಯಾದರು. ಜಸ್ಟ್ ಎರಡೇ ದಿನದ ಅಂತರದಲ್ಲಿ ರಾಷ್ಟ್ರಪತಿಯನ್ನ ಅವಮಾನಿಸ್ತು ಕೈಪಡೆ. ರಾಷ್ಟ್ರಪತಿಯನ್ನ ರಾಷ್ಟ್ರಪತ್ನಿ ಅಂತ ಹೇಳಿ ಕರೆದ್ರು ಅಧೀರ್ ರಂಜನ್ ಅವರು. ಅವತ್ತು ಪ್ರತಿಪಕ್ಷ ನಾಯಕರಾಗಿದ್ದ ಅಧೀರ್ ರಂಜನ್ ಚೌಧರಿ ರಾಷ್ಟ್ರಪತ್ನಿ ಅಂತ ಕರೆಯೋ ಮೂಲಕ ದ್ರೌಪದಿ ಮುರ್ಮು ಅವರಿಗೆ ಅವಹೇಳನ ಮಾಡಿದ್ರು. ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆಯನ್ನ ಕೂಡ ಕೇಳಿದ್ರು. ಇದೀಗ ರಾಷ್ಟ್ರಪತಿಗೆ ಸೋನಿಯಾ ಗಾಂಧಿ ಅವರು ಅವಮಾನಿಸಿದ್ದಾರೆ. ಆದಿವಾಸಿ ಮಹಿಳೆ ಅನ್ನೋ ಕಾರಣಕ್ಕೆ ಬಡ ಮಹಿಳೆ ಅಂದ್ರ? ಸೋನಿಯಾ ಗಾಂಧಿಯವರ ಹೇಳಿಕೆಯ ಹಿಂದಿನ ಉದ್ದೇಶ ಏನು? ಸೋನಿಯಾ ಗಾಂಧಿಯವರು ಈ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳ್ತಾರಾ, ಸುಮ್ಮನೆ ಇರ್ತಾರಾ? ಈ ರೀತಿ ಅನೇಕ ಪ್ರಶ್ನೆಗಳು ಎದ್ದಿದೆ. ರಾಷ್ಟ್ರಪತಿಗಳನ್ನ ಅವಮಾನಿಸುವ ಅಥವಾ ಅವರಿಗೆ ಅವಹೇಳನ ಆಗೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡುವ ಪ್ರವೃತ್ತಿ ಕಾಂಗ್ರೆಸ್ಗೆ ಇದು ಹೊಸದೇನಲ್ಲ. ಇನ್ಫ್ಯಾಕ್ಟ್ ಹಿಂದಿನಿಂದಲೂ ಕೂಡ ಇದೊಂದು ಚಾಳಿ ಅನ್ನೋ ರೀತಿಯಲ್ಲಿ ಆಗ್ತಲೇ ಬರ್ತಾ ಇದೆ. ರಾಷ್ಟ್ರಪತಿಗಳಿಗೆ ಮೊದಲಿನಿಂದಲೂ ಕೂಡ
ಕಾಂಗ್ರೆಸ್ ಯಾವ್ಯಾವ ರೀತಿಯಲ್ಲಿ ಅವಮಾನಿಸ್ತಾ ಬಂದಿದೆ ಗಮನಿಸ್ತಾ ಹೋಗೋಣ. ಆದಿವಾಸಿ ಸಮುದಾಯದ ಮುರ್ಮು ಅವರಿಗೆ NDA ಟಿಕೆಟ್ ಕೊಡ್ತು. ಮುರ್ಮು ಅವರನ್ನು ಸೋಲಿಸೋಕೇನೆ ಅಭ್ಯರ್ಥಿಯನ್ನ ಹಾಕ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು. ಆದರೆ ದ್ರೌಪದಿ ಮುರ್ಮು ಅವರು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಇಲ್ಲಿಗೆ ನಿಲ್ಲಿಲ್ಲ ಅಪಮಾನದ ಸರಣಿ. 2022 ಜುಲೈ 26 ರಾಷ್ಟ್ರಪತಿಯಾಗಿ ಮುರ್ಮು ಅವರು ಆಯ್ಕೆಯಾದರು. ಜಸ್ಟ್ ಎರಡೇ ದಿನದ ಅಂತರದಲ್ಲಿ ರಾಷ್ಟ್ರಪತಿಯನ್ನ ಅವಮಾನಿಸಿತು ಕೈಪಡೆ. ರಾಷ್ಟ್ರಪತಿಯನ್ನ ರಾಷ್ಟ್ರಪತ್ನಿ ಅಂತ ಹೇಳಿ ಕರೆದ್ರು ಅಧೀರ್ ರಂಜನ್ ಅವರು. ಅವತ್ತು ಪ್ರತಿಪಕ್ಷ ನಾಯಕರಾಗಿದ್ದ ಅಧೀರ್ ರಂಜನ್ ಚೌಧರಿ ರಾಷ್ಟ್ರಪತ್ನಿ ಅಂತ ಕರೆಯೋ ಮೂಲಕ ದ್ರೌಪದಿ ಮುರ್ಮು ಅವರಿಗೆ ಅವಹೇಳನ ಮಾಡಿದ್ರು. ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆಯನ್ನ ಕೂಡ ಕೇಳಿದ್ರು. ಇದೀಗ ರಾಷ್ಟ್ರಪತಿಗೆ ಸೋನಿಯಾ ಗಾಂಧಿ ಅವರು ಅವಮಾನಿಸಿದ್ದಾರೆ. ಆದಿವಾಸಿ ಮಹಿಳೆ ಅನ್ನೋ ಕಾರಣಕ್ಕೆ ಬಡ ಮಹಿಳೆ ಅಂದ್ರ ಸೋನಿಯಾ ಗಾಂಧಿ ಅವರ ಹೇಳಿಕೆಯ ಹಿಂದಿನ ಉದ್ದೇಶ ಏನು? ಸೋನಿಯಾ ಗಾಂಧಿ ಅವರು ಈ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳ್ತಾರಾ, ಸುಮ್ಮನೆ ಇರ್ತಾರಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಎದ್ದಿದೆ. ರಾಷ್ಟ್ರಪತಿಗಳನ್ನ ಅವಮಾನಿಸುವ ಅಥವಾ ಅವರಿಗೆ ಅವಹೇಳನ ಆಗೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡುವ ಪ್ರವೃತ್ತಿ ಕಾಂಗ್ರೆಸ್ಗೆ ಇದು ಹೊಸದೇನಲ್ಲ. ಇನ್ಫ್ಯಾಕ್ಟ್ ಹಿಂದಿನಿಂದಲೂ ಕೂಡ ಇದೊಂದು ಚಾಳಿ ಅನ್ನೋ ರೀತಿಯಲ್ಲಿ ಆಗ್ತಲೇ ಬರ್ತಾ ಇದೆ. ರಾಷ್ಟ್ರಪತಿಗಳಿಗೆ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಯಾವ್ಯಾವ ರೀತಿಯಲ್ಲಿ ಅವಮಾನಿಸ್ತಾ ಬಂದಿದೆ ಗಮನಿಸ್ತಾ ಹೋಗೋಣ. ಆದಿವಾಸಿ ಸಮುದಾಯದ ಮುರ್ಮು ಅವರಿಗೆ NDA ಟಿಕೆಟ್ ಕೊಡ್ತು. ಮುರ್ಮು ಅವರನ್ನ ಸೋಲಿಸೋಕೇನೆ ಅಭ್ಯರ್ಥಿಯನ್ನ ಹಾಕ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು. ಆದರೆ ದ್ರೌಪದಿ ಮುರ್ಮು ಅವರು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಇಲ್ಲಿಗೆ ನಿಲ್ಲಿಲ್ಲ ಅಪಮಾನದ ಸರಣಿ. 2022 ಜುಲೈ 26 ರಾಷ್ಟ್ರಪತಿಯಾಗಿ ಮುರ್ಮು ಅವರು ಆಯ್ಕೆಯಾದರು. ಜಸ್ಟ್ ಎರಡೇ ದಿನದ ಅಂತರದಲ್ಲಿ ರಾಷ್ಟ್ರಪತಿಯನ್ನ ಅವಮಾನಿಸಿತು ಕೈಪಡೆ. ರಾಷ್ಟ್ರಪತಿಯನ್ನ ರಾಷ್ಟ್ರಪತ್ನಿ ಅಂತ ಹೇಳಿ ಕರೆದ್ರು ಅಧೀರ್ ರಂಜನ್ ಅವರು. ಅವತ್ತು ಪ್ರತಿಪಕ್ಷ ನಾಯಕರಾಗಿದ್ದ ಅಧೀರ್ ರಂಜನ್ ಚೌಧರಿ ರಾಷ್ಟ್ರಪತ್ನಿ ಅಂತ ಕರೆಯೋ ಮೂಲಕ ದ್ರೌಪದಿ ಮುರ್ಮು ಅವರಿಗೆ ಅವಹೇಳನ ಮಾಡಿದ್ರು. ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆಯನ್ನ ಕೂಡ ಕೇಳಿದ್ರು. ಇದೀಗ ರಾಷ್ಟ್ರಪತಿಗೆ ಸೋನಿಯಾ ಗಾಂಧಿ ಅವರು ಅವಮಾನಿಸಿದ್ದಾರೆ. ಆದಿವಾಸಿ ಮಹಿಳೆ ಅನ್ನೋ ಕಾರಣಕ್ಕೆ ಬಡ ಮಹಿಳೆ ಅಂದ್ರ ಸೋನಿಯಾ ಗಾಂಧಿ ಅವರ ಹೇಳಿಕೆಯ ಹಿಂದಿನ ಉದ್ದೇಶ ಏನು? ಸೋನಿಯಾ ಗಾಂಧಿ ಅವರು ಈ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳ್ತಾರಾ, ಸುಮ್ಮನೆ ಇರ್ತಾರಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಎದ್ದಿದೆ. ರಾಷ್ಟ್ರಪತಿಗಳನ್ನ ಅವಮಾನಿಸುವ ಅಥವಾ ಅವರಿಗೆ ಅವಹೇಳನ ಆಗೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡುವ ಪ್ರವೃತ್ತಿ ಕಾಂಗ್ರೆಸ್ಗೆ ಇದು ಹೊಸದೇನಲ್ಲ. ಇನ್ಫ್ಯಾಕ್ಟ್ ಹಿಂದಿನಿಂದಲೂ ಕೂಡ ಇದೊಂದು ಚಾಳಿ ಅನ್ನೋ ರೀತಿಯಲ್ಲಿ ಆಗ್ತಲೇ ಬರ್ತಾ ಇದೆ. ರಾಷ್ಟ್ರಪತಿಗಳಿಗೆ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಯಾವ್ಯಾವ ರೀತಿಯಲ್ಲಿ ಅವಮಾನಿಸ್ತಾ ಬಂದಿದೆ ಗಮನಿಸ್ತಾ ಹೋಗೋಣ. ಆದಿವಾಸಿ ಸಮುದಾಯದ ಮುರ್ಮು ಅವರಿಗೆ NDA ಟಿಕೆಟ್ ಕೊಡ್ತು. ಮುರ್ಮು ಅವರನ್ನ ಸೋಲಿಸೋಕೇನೆ ಅಭ್ಯರ್ಥಿಯನ್ನ ಹಾಕ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು. ಆದರೆ ದ್ರೌಪದಿ ಮುರ್ಮು ಅವರು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ಇಲ್ಲಿಗೆ ನಿಲ್ಲಿಲ್ಲ ಅಪಮಾನದ ಸರಣಿ. 2022 ಜುಲೈ 26 ರಾಷ್ಟ್ರಪತಿಯಾಗಿ ಮುರ್ಮು ಅವರು ಆಯ್ಕೆಯಾದರು. ಜಸ್ಟ್ ಎರಡೇ ದಿನದ ಅಂತರದಲ್ಲಿ ರಾಷ್ಟ್ರಪತಿಯನ್ನ ಅವಮಾನಿಸಿತು ಕೈಪಡೆ. ರಾಷ್ಟ್ರಪತಿಯನ್ನ ರಾಷ್ಟ್ರಪತ್ನಿ ಅಂತ ಹೇಳಿ ಕರೆದ್ರು ಅಧೀರ್ ರಂಜನ್ ಅವರು. ಅವತ್ತು ಪ್ರತಿಪಕ್ಷ ನಾಯಕರಾಗಿದ್ದ ಅಧೀರ್ ರಂಜನ್ ಚೌಧರಿ ರಾಷ್ಟ್ರಪತ್ನಿ ಅಂತ ಕರೆಯೋ ಮೂಲಕ ದ್ರೌಪದಿ ಮುರ್ಮು ಅವರಿಗೆ ಅವಹೇಳನ ಮಾಡಿದ್ರು. ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆಯನ್ನ ಕೂಡ ಕೇಳಿದ್ರು. ಇದೀಗ ರಾಷ್ಟ್ರಪತಿಗೆ ಸೋನಿಯಾ ಗಾಂಧಿ ಅವರು ಅವಮಾನಿಸಿದ್ದಾರೆ. ಆದಿವಾಸಿ ಮಹಿಳೆ ಅನ್ನೋ ಕಾರಣಕ್ಕೆ ಬಡ ಮಹಿಳೆ ಅಂದ್ರ ಸೋನಿಯಾ ಗಾಂಧಿ ಅವರ ಹೇಳಿಕೆಯ ಹಿಂದಿನ ಉದ್ದೇಶ ಏನು? ಸೋನಿಯಾ ಗಾಂಧಿ ಅವರು ಈ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳ್ತಾರಾ, ಸುಮ್ಮನೆ ಇರ್ತಾರಾ? ಈ ರೀತಿಯ ಅನೇಕ ಪ್ರಶ್ನೆಗಳು ಎದ್ದಿದೆ.